எங்க அப்பா அரசியல் இல்லைன்னா, எங்க அப்பா பேர் குப்புசாமிங்கண்ணா, விவசாயம் பண்றாரு. சொல்றேன் கேளுங்க. எங்க அப்பா பேர் கருணாநிதி இல்ல, அவர் 6 டைம் எம்எல்ஏவா இல்ல, 7 டைம் எம்எல்ஏவா இல்ல. எங்க அப்பா தோட்டத்துல ஆடு மாடு மேய்ச்சு விவசாயம் பண்றாரு, ஒரு பையன் நானு. அதனால நான் ஜெயிக்கிற கொஞ்சம் நேரம் ஆகுங்க. படிப்படியா ஒரு படியா ஏறித்தான் ஜெயிக்க முடியும். எங்க அப்பா கருணாநிதியா இருந்தா நானும் ஜெயிச்சிருப்பேன். ஆனா எங்க அப்பா குப்புசாமி எனக்கு என்ன சொல்லி கொடுத்தா, கைத்தட்டாரு. குப்புசாமி என்ன சொல்லி கொடுத்திருக்காருன்னா, தம்பி ಮೆದುವಾ ಪೋ, ನ್ಯಾಯಮ್ಮ ಪೋ, ನೇರ್ಮೆಯ ಪೋ, ನೀ ஒரு நாள் ಜೈಪೆ ಅಂತ ಕುಪುಸಾಮಿ ನನಗೆ சொல்லி. ನಮಸ್ಕಾರ ಗೆಳೆಯರೆ. ರಾಜಕೀಯ ಅನ್ನೋದು ಚದುರಂಗದಾಟ. ಇಲ್ಲಿ ಸೋತು ಗೆದ್ದವರ ಉದಾಹರಣೆ ನಮಗೆ ಬೇಕಾದಷ್ಟು ಸಿಗತ್ತೆ. ಅದರಲ್ಲೂ ತಮ್ಮ ವೃತ್ತಿ ಜೀವನದಲ್ಲಿ ಅಪಾರವಾದ ಯಶಸ್ಸನ್ನು ಪಡೆದುಕೊಂಡಿದ್ದಂತಹ ಈ ವ್ಯಕ್ತಿ ತುಳಿದಂತಹ ರಾಜಕೀಯದ ಹಾದಿ ಮಾತ್ರ ಎಂಥವರನ್ನು ನಿಬ್ಬೆರಗಾಗಿಸತ್ತೆ. ಕೈತುಂಬ ಸಂಬಳ, ಜನರ ಪ್ರೀತಿ, ವಿಶ್ವಾಸ, ಅತ್ಯಂತ ಕಡಿಮೆ ಸಮಯದಲ್ಲಿಯೇ ದಕ್ಷ ಪೊಲೀಸ್ ಅಧಿಕಾರಿ ಎಂಬ ಬಿರುದು, ಇವೆಲ್ಲ ಇದ್ರೂ ಕೂಡ ನನ್ನ ಜೀವನದ ಗುರಿಯೇ ಬೇರೆ ಇದೆ ಅಂತ ನಿರ್ಧರಿಸಿ ಭವ್ಯ ಭಾರತದ ನಿರ್ಮಾಣದ ಕನಸನ್ನ ಹೊತ್ತು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಅಲ್ಲಿಯೂ ಕೂಡ ವಿರೋಧಿಗಳ ಎದೆಯನ್ನು ನಡುಗಿಸಿದಂತಹ ಈ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಳಲೇಬೇಕು. ಸದ್ಯ ದೇಶದ ರಾಜಕಾರಣದಲ್ಲಿ ಅಣ್ಣಾಮಲೈಯವರ ಹೆಸರು ಸಾಕಷ್ಟು ಸುದ್ದಿ ಮಾಡ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರಿನಿಂದ ಸ್ಪರ್ಧಿಸಿದ್ದಂತಹ ಅಣ್ಣಾಮಲೈ ಅವರು ಸೋಲನ್ನ ಅನುಭವಿಸಿದ್ದಾರೆ. ಆದರೆ ಈ ಸೋಲೆ ಮುಂದೆ ದೊಡ್ಡ ಗೆಲುವಿಗೆ ಬುನಾದಿಯಾಗತ್ತೆ ಅನ್ನುವಂತಹ ನೀತಿ ಪಾಠವನ್ನ ಜೀವನದಲ್ಲಿ ಅಳವಡಿಸಿಕೊಳ್ತೀನಿ ಅಂತ ಹೇಳಿ ಅಣ್ಣಾಮಲೈ ವಿರೋಧಿಗಳ ಬಾಯಿಯನ್ನ ಮುಚ್ಚಿಸಿದ್ದಾರೆ. ಅಣ್ಣಾಮಲೈ ಅವರು ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಉಂಟು ಮಾಡಿದ್ದು, ಇವರ ನೇರ ಮಾತು, ನಡೆನುಡಿಗಳಿಗೆ ಯುವಜನತೆ ಆಕರ್ಷಿತರಾಗಿದ್ದಾರೆ. ಅಣ್ಣಾಮಲೈ ಅವರು ತಮಿಳುನಾಡಿನ ಕರೂರ್ನಲ್ಲಿ ಜೂನ್ 4, 1984ರಂದು ಜನಿಸಿದ್ರು. ಇವರ ತಂದೆ ಕಪ್ಪುಸ್ವಾಮಿ, ತಾಯಿ ಪರಮೇಶ್ವರಿ. ಕೃಷಿ ಕುಟುಂಬದಲ್ಲಿ ಜನಿಸಿದಂತಹ ಇವರು ಮುಂದೆ ತಮ್ಮ ಶಾಲಾ ಶಿಕ್ಷಣವನ್ನು ಕರೂರ್ ಹಾಗೂ ನಾಮಕ್ಕಲ್ ಜಿಲ್ಲೆಗಳಲ್ಲಿ ಮುಗಿಸಿಕೊಂಡ್ರು. ಚಿಕ್ಕ ವಯಸ್ಸಿನಿಂದಲೂ ದೇಶದ ಬಗ್ಗೆ ಅಪಾರವಾದ ಅಭಿಮಾನವನ್ನು ಹೊಂದಿದ್ದಂತಹ ಇವರು ಮುಂದೆ ಲಕ್ನೋದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ MBA ಪದವಿಯನ್ನು ಮುಗಿಸಿಕೊಂಡ್ರು. ನಂತರ UPSC ಪರೀಕ್ಷೆ ತಯಾರಿಯನ್ನು ನಡೆಸಿ 2011ರಲ್ಲಿ UPSCಯಲ್ಲಿ ತೇರ್ಗಡೆಯನ್ನು ಹೊಂದಿ SP ಆಗಿ ಕೆಲಸವನ್ನು ಪ್ರಾರಂಭಿಸಿದ್ರು. ಇವರನ್ನ ಮುಂದೆ ಕರ್ನಾಟಕದ ಉಡುಪಿ ಜಿಲ್ಲೆಯ SP ಆಗಿ ನೇಮಿಸಲಾಯಿತು. ತಾವು ಅಧಿಕಾರ ಸ್ವೀಕರಿಸಿದ ಸ್ವಲ್ಪ ಸಮಯದಲ್ಲಿಯೇ ನಶಾದಂಧೆ, ಅಕ್ರಮ ಮದ್ಯ ಮಾರಾಟ, ಕೋಮು ಗಲಭೆಗಳು ಹಾಗೂ ಪ್ರಾಕೃತಿಕ ವಿಕೋಪಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಜನಮನವನ್ನ ಗೆದ್ರು. ಶಾಲಾ ಕಾಲೇಜುಗಳಲ್ಲಿ ನಶಾ ಸಾಮಗ್ರಿಗಳ ಬಳಕೆಯಿಂದ ಉಂಟಾಗುವಂತಹ ತೊಂದರೆಗಳ ಬಗ್ಗೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ನಡೆಸಿದ್ರು. ಮಕ್ಕಳಿಗೆ ಈ ವಸ್ತುಗಳನ್ನು ಬಳಸಬೇಡಿ ಅಂತ ಬುದ್ಧಿವಾದ ಹೇಳಿದ್ರು. ಅಕ್ರಮ ಚಟುವಟಿಕೆಗಳ ಬಗ್ಗೆ ದೊಡ್ಡದಾಗಿ ಧ್ವನಿ ಎತ್ತಿ ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೂಡ ನೀಡಿದ್ರು. ಇವರ ಕಾರ್ಯದಕ್ಷತೆಯ ಬಗ್ಗೆ ತಿಳಿಸುವಂತಹ ಒಂದು ಘಟನೆಯನ್ನು ನಿಮಗೆ ಹೇಳಲೇಬೇಕು. ಅದೇನೆಂದ್ರೆ, ಇಸ್ಲಾಮಿಕ್ ಮೂಲಭೂತವಾದದ ವಿರುದ್ಧ ಕೆಲಸ ಮಾಡುವಂತಹ ಜವಾಬ್ದಾರಿಯನ್ನ ಇವರಿಗೆ ನಿಭಾಯಿಸಲಾಗಿತ್ತು. ಆಗ ಅಣ್ಣಾಮಲೈ ಅವರು ನಿಜವಾಗಿಯೂ ಇಸ್ಲಾಂ ಧರ್ಮದಲ್ಲಿ ಏನಿದೆ, ಅದು ಜಗತ್ತಿಗೆ ಸಾರಿದ್ದು ಏನು ಅಂತ ತಿಳಿದುಕೊಳ್ಳೋಕೆ ಇಸ್ಲಾಂ ಧಾರ್ಮಿಕ ಗುರುಗಳ ಸಹಾಯದಿಂದ ಕುರಾನ್ ಅನ್ನ ಓದಿದ್ರು. ಇಸ್ಲಾಂ ಧರ್ಮದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನವನ್ನ ನಡೆಸಿದ್ರು. ಮುಂದೆ ಭಟ್ಕಳ, ಕುಂದಾಪುರದಲ್ಲಿ ಹರಡಿದಂತಹ ವಿವಿಧ ಉಗ್ರ ಸಂಘಟನೆಗಳ ಕೆಲಸ ಕಾರ್ಯಗಳ ಬಗ್ಗೆ ವರದಿಯನ್ನ ಸಲ್ಲಿಸಿ ಹಿರಿಯ ಅಧಿಕಾರಿಗಳಿಂದ ಭೇಷ್ ಎನಿಸಿಕೊಂಡ್ರು. ಮುಂದೆ ಇವರನ್ನ ಚಿಕ್ಕಮಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಅಲ್ಲಿಯೂ ಕೂಡ ಸುಮ್ಮನೆ ಕೂರದೆ ಬಾಬಾ ಬುಡನ್ಗಿರಿಯ ವಿವಾದ ಹಾಗೂ ಪ್ರವಾಹ ಪರಿಸ್ಥಿತಿಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಚಿಕ್ಕಮಗಳೂರು ಜಿಲ್ಲೆಯ ಜನರ ಮನಸ್ಸನ್ನು ಗೆದ್ರು. ಇವರ ಕೆಲಸ ಕಾರ್ಯಗಳನ್ನು ಗಮನಿಸಿದಂತಹ ಕರ್ನಾಟಕದ ಜನತೆ ಅಣ್ಣಾಮಲೈಯವರನ್ನ ಕರ್ನಾಟಕದ ಸಿಂಗ್ ಎಂದೇ ಕರೆಯಲು ಪ್ರಾರಂಭ ಮಾಡಿದ್ರು. ಆನಂತರ ಇವರನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಆದರೆ ಅಣ್ಣಾಮಲೈಯವರು ತಮ್ಮ IPS ಹುದ್ದೆಗೆ ರಾಜೀನಾಮೆಯನ್ನು ನೀಡುವಂತಹ ನಿರ್ಧಾರವನ್ನು ಮಾಡಿದ್ರು. ಪೊಲೀಸ್ ವೃತ್ತಿ ಜೀವನ ನನಗೆ ತುಂಬಾ ಖುಷಿ ಕೊಟ್ಟಿದೆ, ನನಗೆ ಸ್ವಾತಂತ್ರ್ಯ ಬೇಕು, ಹೃದಯ ಏನು ಹೇಳುತ್ತದೆಯೋ ಆ ಕೆಲಸವನ್ನ ಮಾಡಬೇಕು, ನನಗೆ ಸಾಮಾಜಿಕ ಕಾರ್ಯಗಳಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಇದೆ, ಹೀಗಾಗಿಯೇ ರಾಜೀನಾಮೆಯನ್ನ ನೀಡ್ತಾ ಇದ್ದೇನೆ ಅಂತ ಹೇಳಿಕೊಂಡಿದ್ರು. ಅದಾದ ನಂತರ ರಾಷ್ಟ್ರೀಯ ಪಕ್ಷವಾದ BJPಯನ್ನ ಅಣ್ಣಾಮಲೈ ಸೇರಿಕೊಂಡ್ರು. ತಮಿಳುನಾಡಿನಲ್ಲಿ BJP ಪಕ್ಷವನ್ನ ಕಟ್ಟಿ ಬೆಳೆಸುವಂತಹ ಜವಾಬ್ದಾರಿ ಇವರ ಹೆಗಲ ಮೇಲೆ ಇತ್ತು. ತಮಿಳುನಾಡಿನ BJP ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಅಣ್ಣಾಮಲೈ ತಮಿಳುನಾಡಿನ ಜನರ ಪ್ರೀತಿಯನ್ನು ಗಳಿಸಿದ್ರು. ತಮ್ಮ ಹರಿತವಾದ ಮಾತಿನ ಮೂಲಕ ವಿರೋಧಿಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದ್ರು. ವೃತ್ತಿ ಜೀವನದಲ್ಲಿ ಗಳಿಸಿದಂತಹ ಖ್ಯಾತಿ ಹಾಗೂ ಇವರ ಮಾತಿನ ವೈಖರಿಗೆ ಲಕ್ಷಾಂತರ ಜನ ಅಭಿಮಾನಿಗಳಾಗಿದ್ದು, ತಮಿಳುನಾಡಿನಲ್ಲಿ ಕಮಲವನ್ನ ಅರಳಿಸುವಂತಹ ಕೆಲಸಕ್ಕಾಗಿ ಅಣ್ಣಾಮಲೈ ತಮ್ಮನ್ನ ತಾವೇ ಸಮರ್ಪಿಸಿಕೊಂಡಿದ್ದಾರೆ.